ಕಡೆ ಜಾಗ ಸಣ್ಣದಿರುವುದರಿಂದ ಬೇರೆ ಬೆಳೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ವಾತಾವರಣದಲ್ಲಿ ಮಲ್ಲಿಗೆ ಬೆಳೆ ಒಳ್ಳೆಯದಾಗಿ ನೋಡ್ತಾ ಇದೆ. ಹಾಗಾಗಿ ನಾವು ಮಲ್ಲಿಗೆ ಬೆಳೆಯನ್ನೇ ಮಾಡಿದ್ದೇವೆ. ಮಲ್ಲಿಗೆ ಬೆಳೆಯಲ್ಲಿ ಒಳ್ಳೆಯ ಲಾಭವನ್ನು ನೋಡಿದ್ದೇವೆ. ಅದಕ್ಕೆ ಸಹಾಯ ಮಾಡಿದ್ದು ನಮಗೆ ಪರಿಮೋಚನ ಫೆಡರೇಷನಿಂದ ಸಾಲವನ್ನು ಕೊಟ್ಟಿದ್ದರು. ಆ ಹಣವನ್ನು ತೆಗೆದುಕೊಂಡು ಹೂವಿನ ಗಿಡ ನೆಟ್ಟು ಈಗ ಒಂದು 6 ತಿಂಗಳಲ್ಲಿ ಒಳ್ಳೆಯ ಲಾಭ ಬರ್ತದೆ. ಮನೆಯವರೆಲ್ಲರೂ ಕೂಲಿ ಕೆಲಸ ಮಾಡೋದ್ರಿಂದ ನಮಗದು ತಿಂಗಳಿಗೆ ಹಣ ಸಿಗ್ತದೆ. ಆದರೆ ಮಲ್ಲಿಗೆಯಿಂದ ನಮ್ಗೆ ವಾರ ಹಣ ಸಿಗ್ತದೆ. ಸಂಘದ ಕಂತು ಕಟ್ಟಲಿಕ್ಕೂ ಕೂಡ ಇದನ್ನೇ ನಾವು ಹಣವನ್ನು ತೆಗೆದುಕೊಂಡು ಕಟ್ತೇವೆ. ಗಂಡಸರು ದುಡ್ಕೊಂಡು ಬಂದು ಕೊಡೋ ತನಕ ಕಾಯುವುದಿಲ್ಲ. ಪರಿಮೋಚನ ಫೆಡರೇಷನ್ನಿಂದ ಪ್ರತಿ ವರ್ಷವೂ ವಿದ್ಯಾನಿಧಿ ಹಣ ಅಂತ ಹೇಳಿ ಕೊಡ್ತೇವೆ. ಅದರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಿದೆ. ಪ್ರತಿ ವರ್ಷವೂ ಕೊಡೋದ್ರಿಂದ ನಾವು ಫೀ ತುಂಬಲಿಕ್ಕೆ ಹೆಲ್ಪ್ ಆಗಿದೆ. ಆ ಕಂತನ್ನು ಕೂಡ ನಾವು ಮಲ್ಲಿಗೆ ಬೆಳೆಯಿಂದನೇ ಕಂತನ್ನು ತುಂಬ್ತಾ ಇದ್ದೇವೆ. ಸಂಘದಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಮುಂದೊಂದು ದಿನವೂ ಕೂಡ ಇದೇ ರೀತಿ ಹೆಲ್ಪ್ ಆಗಲಿ ಅಂತ ಆಶಿಸ್ತೇನೆ. ಇದೇ ರೀತಿ ಮುಂದೆ ಮಾಡಿಸ್ಕೊಂಡು ಹೋಗಬೇಕು ಸಂಘನ ಅನ್ನೋದು ನಮ್ಮದು ಕೂಡ ಆಸೆ ಇದೆ ತುಂಬ. ಪರಿಮೋಚನ ಸಂಸ್ಥೆಯಿಂದ ನಾವು ಸಹಾಯಧನವನ್ನು ಪಡೆದುಕೊಂಡು ಫಸ್ಟ್ 100 ಗಿಡ ನೆಟ್ಟಿದ್ದೇವೆ. ಈಗ ಅದರಿಂದನೇ ನಮಗೆ ಆದಾಯ ಬರ್ತಾ ಉಂಟು. ಕೆಲಸ ನಾವೇ ಮಾಡುವಂಥದ್ದು. ಅದನ್ನು ಬೇರೆ ಮತ್ತೆ ವರ್ಕರ್ಸ್ಗೆಲ್ಲ ಹಣ ಕೊಡುವಂಥದ್ದೇನು ಇರುವುದಿಲ್ಲ. ಆ ಆದಾಯ ಏನು ಬರುತ್ತಲ್ಲ ಅದರಿಂದನೇ ನಾವು ಮನೆ ಕಟ್ಟಿದ್ದೇವೆ. ಪ್ರತಿಯೊಂದು ನಮ್ಮ ಮಕ್ಕಳ ಎಜುಕೇಷನ್ ಇರಲಿ, ಯಾವುದೇ ಒಂದು ಕೆಲಸ ಕೂಡ ನಾವು ಬೇರೆ ಒಂದು ಉದ್ಯೋಗವನ್ನು ಅವಲಂಬಿಸ್ಕೊಂಡಿಲ್ಲ, ಅದೇ ಉದ್ಯೋಗವನ್ನು ಅವಲಂಬಿಸ್ಕೊಂಡಿದ್ದೇವೆ. ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಯಜಮಾನರು ಮತ್ತು ನಾವು ಮನೆಯವರೆಲ್ಲರೂ ಸಹ ಅದೇ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ. ಮೊದಲು ನಾವು ಬೇರೆ ಕೆಲಸನ ಮಾಡ್ತಿದ್ವಿ. ಈಗ 10 ವರ್ಷದಿಂದ ಈ ಮಲ್ಲಿಗೆ ವ್ಯಾಪಾರನ ಮಾಡ್ತಿದ್ದೇವೆ. ಪರಿಮೋಚನಾ ಸಂಸ್ಥೆ ಬಂದ ಮೇಲೆ ಪರಿಮೋಚನಾ ಸಂಸ್ಥೆಯಿಂದ ಸಹಾಯಧನ ಪಡೆದುಕೊಂಡು ಆ ಸಂಸ್ಥೆ ಮುಖಾಂತರ ಅವ್ರು ನೀಡಿದ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ಮುಖಾಂತರ ಮಲ್ಲಿಗೆ ಗಿಡ ನಾಟಿ ಮಾಡಿದ್ದೇವೆ. ಈಗ ಮಲ್ಲಿಗೆಯನ್ನು ನಮ್ಮ ಮನೆಯವರು ಸೇರಿ ನಾವೆಲ್ಲ ಸೇರಿ ಬೆಳೆಯಿಂದ ಹಿಡಿದು ವ್ಯಾಪಾರ ತನಕ ಇದೇ ಕೆಲಸ ಮಾಡ್ತಿದ್ದೇವೆ. ಈಗ खाली जागा शिलाप गेल त्या वेळेस संघा वेळेस संघ कोर न्हू हांव थोडे झाड कोर न्हू आतां 300 झाडां लाग जाले आमगेले. तेंतू जीवन कोण घेन आमी इतलें बरें हें कोण घेन आसा तें आतां. हे संघ स्टार्ट जालेले तवळदोन हांव हे संघांत आसा. म्हगेल्या संघान हांव गुरुदेव सोसाई संघ म्हणून. आमकां आतां मस्त हेल्प जाला त्या संघा मितीने. पयलीं भंय आशिल्लो म्हाका. आमकां संघ म्हळ्यार कल म्हणून गोत नाशिल्लें. वैद्य सरांनी येवन पापो सगळे कशी करता, कशी लोन घेवंका सगळें शिकयलें. मी आमकां बरे अनुभव जाला. हांव शिकवण करनी विद्यानिधी खंय आनी सोलाराचे सगळे घेतले तेमी. हांव सगळे घेतले टॉयलेटाचे आनी बांय रिपेरीक सगळे पयशे घेवन मस्त अनुकूल जालें म्हाका. आमगेल चित्रापूर आमी भारी लक्की केला म्हळ्यार चित्रापूर स्वामीजीने आमकां सगळे स्कूल हायस्कूल चेडवांक बरें शिकयलां हांवें. तेमी ती म्हाका हें संघा मितीने बरें हेल्प जालें बद्दल सांगपाक.